ಚನ್ನಪಟ್ಟಣ ಗೆಲುವಿಗೆ ಬಿಜೆಪಿ ಸಪೋರ್ಟ್ ಕಾರಣ ಎಂಬ ಡಿಕೆಶಿ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ತಂದಿಕ್ಕುವ ಕೆಲಸ ಮಾಡ್ತಿದ್ದಾರೆ, ಅಭ್ಯರ್ಥಿ ಗತಿ ಇಲ್ಲದೆ ಬಿಜೆಪಿಯಿಂದ ಕರೆದುಕೊಂಡು ಕೈ ಅಭ್ಯರ್ಥಿ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಹಿನ್ನಡೆಯಾಗಿದೆ, ಆದರೆ ಅದು ಆಧಾರವಾಗಲ್ಲ, ಸೋತಿದ್ದೇವೆಂದು ನಾವು ಮಲಗಲ್ಲ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ತಂದಿಕ್ಕೋ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಬಾರದು. ಅವ್ರಿಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಗತಿ ಇಲ್ದಿರ ಬಿಜೆಪಿಯಿಂದ ತಗೊಂಡ್ರಿ. ನಿಮ್ಗೆ ಗತಿ ಇಲ್ಲ ಅಂತ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಗತಿ ಇರಲಿಲ್ವಾ? ಕಾರ್ಯಕರ್ತ ಇರಲಿಲ್ವಾ? ನಮ್ಮ ಪಾರ್ಟಿಯಿಂದ ತಗೊಂಡು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿ ಇವತ್ತು ನಮಗೆ ಸವಾಲಾಗ್ತಿರಲ್ಲ ನೀವು. ಅದರಿಂದ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು. ಅವ್ರು ಫಸ್ಟು ಸಿದ್ದರಾಮಯ್ಯನಿಗೂ ಡಿ ಕೆ ಶಿವಕುಮಾರ್ಗಿರೋ ಜಗಳನ ಫಸ್ಟು ತೀರ್ಮಾನ ಮಾಡಬೇಕು. ಆಡಳಿತ ಪಕ್ಷದ ಪರ ಬೈ ಎಲೆಕ್ಷನ್ ರಿಸಲ್ಟ್ ಬರೋದು ಸಹಜ, ಹಾಗಂತ ನಮ್ಮ ಉತ್ಸಾಹ ಕಮ್ಮಿ ಆಗಿಲ್ಲ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಇನ್ನು ಮಂಡ್ಯದಲ್ಲಿ ಮಾತನಾಡಿರುವ ಅವರು, ನಿನ್ನೆ ಫಲಿತಾಂಶ ನಮ್ಮ ಪರವಾಗಿ ಬಂದಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಸೋಲಾಗತ್ತೆ, ಅದನ್ನ ಸ್ವೀಕರಿಸಬೇಕಾಗತ್ತೆ. ಮಹಾರಾಷ್ಟ್ರ ಹರಿಯಾಣದ ರೀತಿ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕದಲ್ಲಿಯೂ ಕೇಸರಿ ಧ್ವಜ ಹಾರತ್ತೆ. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಯದುವೀರ್ ಭವಿಷ್ಯ ನುಡಿದಿದ್ದಾರೆ. ಫಲಿತಾಂಶ ಬರೋದು ಉಪಚುನಾವಣೆ ಗೊತ್ತಿದೆ. ನಿನ್ನೆ ಮೊನ್ನೆ ಫಲಿತಾಂಶ ಬಂದಿರುವಂಥದ್ದು ನಮ್ಮ ಪರವಾಗಿ ಬಂದಿಲ್ಲ ಅಂತ ಈಗಾಗಲೇ ನಮ್ಮ ನಾಯಕರೆಲ್ಲ ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ನಾನು ಮುಂದೆ ಸಹ ಇನ್ನು ಪ್ರತಿಧ್ವನಿಸುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಇದೆಲ್ಲ ಆಗತ್ತೆ, ನಾವು ಸ್ವೀಕರಿಸಬೇಕಾದ್ರೆ ಜನರ ತೀರ್ಮಾನವನ್ನು ಸ್ವೀಕರಿಸಬೇಕಾಗುತ್ತೆ. ಆದರೆ ಸಾಮಾನ್ಯವಾಗಿ ಒಂದು ಆಡಳಿತದಲ್ಲಿರುವಂಥ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಆಗಿರುವ ವಿಚಾರವಾಗಿ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯೋಗೀಶ್ವರ್ ಇದ್ದಿದ್ರೆ ಬಿಜೆಪಿಯಿಂದ ಗೆಲ್ತಿದ್ದ, ಬೊಮ್ಮಾಯಿಗೂ ಹೇಳಿದ್ದೆ ಮಗನನ್ನ ನಿಲ್ಲಿಸಬೇಡ ಅಂತ. ಬಿಜೆಪಿಯಲ್ಲಿ ಕೊನೆಗೆ ಬಾಗಿಲುಗಳೇ ಇರೋಲ್ಲ ಅಂತ ಬಿಜೆಪಿ ಬಣ ಬಡಿದಾಟದ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ನಾನು ಅವತ್ತೇ ಹೇಳಿದ್ದೆ, ನಾನು ಇವರನ್ನ ನೀವು ಕಟ್ಕೊಂಡ್ರಿ ಆ ಯೋಗೀಶ ಹೋಗ್ತಾನೆ. ಆ ಯೋಗೀಶ ಇದ್ದು ಬಿಟ್ಟಿದ್ರೆ ಅವನೇ ಬಿಜೆಪಿಯಿಂದ ಗೆದ್ದಿರೋನು, ಆರಾಮಾಗಿ ಗೆಲ್ತಿದ್ದ. ಯಾಕಂದ್ರೆ ಯೋಗೀಶನಿಗೆ ಯೋಗೀಶಂದಾದಂತ ಓಟ್ ಇದೆ. 30-40% ಸಾಬ್ರು ಅವನ ಜೊತೆಲಿದ್ದಾರೆ. ಅವನ್ ಬಿಜೆಪಿ ಎಲ್ಲ ಯಾವ ಸುಡ್ಗಾಳಿಗೆ ಹೋದ್ರು ಬರ್ತವೆ. ಸೊ ನಾನು ಹೇಳಿದ್ದು ಯೋಗೀಶ ನಿಂತ್ರೆ ಗೆಲ್ತಾನೆ, ಫಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ನೋ ಸತ್ಯ ಆಯ್ತು ಅದು. ನಮಗೆ 70 ವರ್ಷ ಆಯ್ತು, ನನಗೆ 50 ವರ್ಷದ ರಾಜಕೀಯದ ಅನುಭವ ಇದೆ. ಸೊ ಅನುಭವದ ಆಧಾರದ ಮೇಲೆ ಬೊಮ್ಮಾಯಿಗೂ ಹೇಳ್ದೆ, ಬೇಡ ನಿನ್ನ ಮಗನ ಲಿಸ್ಟ್ ಬೇಡ. ಸೊ ಬಿಜೆಪಿಯಲ್ಲಿ 3 ಬಾಗಿಲಾಗಿದ್ದಾವೆ, ಕೊನೆ ಬಾಗಿಲುಗಳೇ ಇರಲ್ಲ. ಅದಕ್ಕೆ ನಾನು ಅವತ್ತೇ ಹೇಳಿದ್ದೆ, ನಾನು ಇವರನ್ನು ನೀವು ಮೂರನೇ ರಂಗ ಹುಟ್ಟುಹಾಕುವ ಬಗ್ಗೆ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮೂರನೇ ರಂಗ ಹುಟ್ಟುಹಾಕುವ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ನಾನು ಜಿಟಿ ದೇವೇಗೌಡ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು, ಜೆಡಿಎಸ್ ಶಾಸಕರು ಕೂಡ ಬರ್ತಾರೆ, ಪಾಪ ಅವರಿಗೆ ಬೇರೆ ದಾರಿ ಇಲ್ಲ, ಒಂದು ಬಿಜೆಪಿ ಸೇರ್ಬೇಕು, ಇಲ್ಲ ನಮ್ಮ ಜೊತೆ ಬರಬೇಕು ಅಂತ ಹೇಳಿದ್ದಾರೆ. ಇಲ್ಲ ಬಿಜೆಪಿ ಹೋಗ್ಬೇಕು, ಅವ್ರು ಬಿಜೆಪಿ ಹೋದ್ರಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವರಿಗೆ. ಅವ್ರಿಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಬಸವ ತತ್ವಕ್ಕೆ ಬರ್ಬೇಕು. ಅದು ಮುಂದೆ ನೋಡ್ಬೇಕು, ಈಗ ಏನ್ ಹೇಳಕ್ಕಾಗಲ್ಲ. ನಾನು ಕಾಂಗ್ರೆಸ್ನವ್ರಿಗೆ ಯಾರಿಗೂ ಬರ್ರಿ ಅಂತಲೂ ಹೇಳಿಲ್ಲ. ಬೇರೆ ವಿಧಿನೇ ಇಲ್ವಲ್ರಿ, ಎಲ್ಲಿ ಹೋದಾರು. ಶಿಗ್ಗಾಂವಿ ಕ್ಷೇತ್ರದ ನೂತನ ಶಾಸಕರಾಗಿ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಆಯ್ಕೆಯಾಗಿದ್ದು, ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಸಿರ್ ಅವರಿಗೆ ಅಭಿನಂದನೆಗಳ ಸುರಿಮಳೆ, ಸನ್ಮಾನಗಳು ಮುಂದುವರೆದಿದೆ. ಶಿಗ್ಗಾಂವಿ ಸವಣೂರು ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಯಾಸಿರ್ ಖಾನ್ ಪಠಾಣ್ ಅವರ ಸವಣೂರಿನ ನಿವಾಸಕ್ಕೆ ಆಗಮಿಸಿ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಚನ್ನಪಟ್ಟಣ ಗೆಲುವಿಗೆ ಬಿಜೆಪಿ ಸಪೋರ್ಟ್ ಕಾರಣ ಎಂಬ ಡಿಕೆಶಿ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ತಂದಿಕ್ಕುವ ಕೆಲಸ ಮಾಡ್ತಿದ್ದಾರೆ, ಅಭ್ಯರ್ಥಿ ಗತಿ ಇಲ್ಲದೆ ಬಿಜೆಪಿಯಿಂದ ಕರೆದುಕೊಂಡು ಕೈ ಅಭ್ಯರ್ಥಿ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಹಿನ್ನಡೆಯಾಗಿದೆ, ಆದರೆ ಅದು ಆಧಾರವಾಗಲ್ಲ, ಸೋತಿದ್ದೇವೆಂದು ನಾವು ಮಲಗಲ್ಲ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ.
ಇಲ್ಲಿ ತಂದಿಕ್ಕೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಬಾರ್ದು. ಅವ್ರಿಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಗತಿ ಇಲ್ದಿರ ಬಿಜೆಪಿಯಿಂದ ತಗೊಂಡ್ರಿ. ನಿಮ್ಗೆ ಗತಿ ಇಲ್ಲ ಅಂತ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಗತಿ ಇರಲಿಲ್ವಾ? ಕಾರ್ಯಕರ್ತ ಇರಲಿಲ್ವಾ? ನಮ್ಮ ಪಾರ್ಟಿಯಿಂದ ತಗೊಂಡು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿ ಇವತ್ತು ನಮಗೆ ಸವಾಲಾಗ್ತಿರಲ್ಲ ನೀವು. ಅದರಿಂದ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು. ಅವ್ರು ಫಸ್ಟು ಸಿದ್ದರಾಮಯ್ಯನಿಗೂ ಡಿ ಕೆ ಶಿವಕುಮಾರ್ಗಿರೋ ಜಗಳನ ಫಸ್ಟು ತೀರ್ಮಾನ ಮಾಡಬೇಕು. ಆಡಳಿತ ಪಕ್ಷದ ಪರ ಬೈ ಎಲೆಕ್ಷನ್ ರಿಸಲ್ಟ್ ಬರೋದು ಸಹಜ, ಹಾಗಂತ ನಮ್ಮ ಉತ್ಸಾಹ ಕಮ್ಮಿ ಆಗಿಲ್ಲ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಇನ್ನು ಮಂಡ್ಯದಲ್ಲಿ ಮಾತನಾಡಿರುವ ಅವರು, ನಿನ್ನೆ ಫಲಿತಾಂಶ ನಮ್ಮ ಪರವಾಗಿ ಬಂದಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಸೋಲಾಗತ್ತೆ, ಅದನ್ನ ಸ್ವೀಕರಿಸಬೇಕಾಗತ್ತೆ. ಮಹಾರಾಷ್ಟ್ರ ಹರಿಯಾಣದ ರೀತಿ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕದಲ್ಲಿಯೂ ಕೇಸರಿ ಧ್ವಜ ಹಾರತ್ತೆ. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಯದುವೀರ್ ಭವಿಷ್ಯ ನುಡಿದಿದ್ದಾರೆ. ಸಾಮಾನ್ಯವಾಗಿ ಫಲಿತಾಂಶ ಬರೋದು ಉಪಚುನಾವಣೆ ಆಗಲೇ ಗೊತ್ತಿದೆ. ನಿನ್ನೆ ಮೊನ್ನೆ ಫಲಿತಾಂಶ ಬಂದಿರುವಂಥದ್ದು ನಮ್ಮ ಪರವಾಗಿ ಬಂದಿಲ್ಲ ಅನ್ಸತ್ತೆ. ಈಗಾಗಲೇ ನಮ್ಮ ನಾಯಕರೆಲ್ಲ ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ನಾನು ಮುಂದೆ ಇನ್ನು ಪ್ರತಿಧ್ವನಿಸುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಇದೆಲ್ಲ ಆಗತ್ತೆ. ನಾವು ಸ್ವೀಕರಿಸಬೇಕಾದ್ರೆ ಜನರ ತೀರ್ಮಾನವನ್ನು ಸ್ವೀಕರಿಸಬೇಕಾಗುತ್ತೆ. ಆದರೆ ಸಾಮಾನ್ಯವಾಗಿ ಒಂದು ಆಡಳಿತದಲ್ಲಿರುವಂಥ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಆಗಿರುವ ವಿಚಾರವಾಗಿ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯೋಗೀಶ್ವರ್ ಇದ್ದಿದ್ರೆ ಬಿಜೆಪಿಯಿಂದ ಗೆಲ್ತಿದ್ದ, ಬೊಮ್ಮಾಯಿಗೂ ಹೇಳಿದ್ದೆ ಮಗನನ್ನ ನಿಲ್ಲಿಸಬೇಡ ಅಂತ. ಬಿಜೆಪಿಯಲ್ಲಿ ಕೊನೆಗೆ ಬಾಗಿಲುಗಳೇ ಇರೋಲ್ಲ ಅಂತ ಬಿಜೆಪಿ ಬಣ ಬಡಿದಾಟದ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ನಾನು ಅವತ್ತೇ ಹೇಳಿದ್ದೆ, ನಾನು ಇವರನ್ನ ನೀವು ಕಟ್ಕೊಂಡ್ರಿ ಆ ಯೋಗೀಶ ಹೋಗ್ತಾನೆ. ಆ ಯೋಗೀಶ ಇದ್ದು ಬಿಟ್ಟಿದ್ರೆ ಅವನೇ ಬಿಜೆಪಿಯಿಂದ ಗೆದ್ದಿರೋನು, ಆರಾಮಾಗಿ ಗೆಲ್ತಿದ್ದ. ಯಾಕಂದ್ರೆ ಯೋಗೀಶನಿಗೆ ಯೋಗೀಶಂದಾದಂತ ಓಟ್ ಇದೆ. 30-40% ಸಾಬ್ರು ಅವನ ಜೊತೆಲಿದ್ದಾರೆ. ಅವನ್ ಬಿಜೆಪಿ ಎಲ್ಲ ಯಾವ ಸುಡ್ಗಾಳಿಗೆ ಹೋದ್ರು ಬರ್ತವೆ. ಸೊ ನಾನು ಹೇಳಿದ್ದು ಯೋಗೀಶ ನಿಂತ್ರೆ ಗೆಲ್ತಾನೆ ಫಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ನೋ ಸತ್ಯ ಆಯ್ತು ಅದು. ನಮಗೆ 70 ವರ್ಷ ಆಯ್ತು, ನನಗೆ 50 ವರ್ಷದ ರಾಜಕೀಯದ ಅನುಭವ ಇದೆ. ಸೊ ಅನುಭವದ ಆಧಾರದ ಮೇಲೆ ಬೊಮ್ಮಾಯಿಗೂ ಹೇಳ್ದೆ, ಬೇಡ ನಿನ್ ಮಗನ ನಿಲ್ಲಿಸಬೇಡ. ಸೊ ಬಿಜೆಪಿಯಲ್ಲಿ 3 ಬಾಗಿಲಾಗಿದ್ದಾವೆ, ಕೊನೆ ಬಾಗಿಲುಗಳೇ ಇರಲ್ಲ. ಅದಕ್ಕೆ ನಾನು ಅವತ್ತೇ ಹೇಳಿದ್ದೆ, ನಾನು ಇವರನ್ನ ನೀವು ಕಟ್ಕೊಂಡು ಮೂರನೇ ರಂಗ ಹುಟ್ಟುಹಾಕುವ ಬಗ್ಗೆ ಕೇಂದ್ರದ